ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಹಳೆಯ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ಸವಿಯ ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿ ದೊರಕಲಿ ಅಂತ ಹೇಳ್ತಾ ಹೊಸ ವರ್ಷದ, ಅದರಲ್ಲೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಾವು ಯುಗಾದಿ ಹಬ್ಬದ ಒಂದು ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕಾತರ ಇರುತ್ತೆ, ಈ ವರ್ಷ ಹೇಗಿರುತ್ತೆ, ನಮ್ಮ ಜೀವನದಲ್ಲಿ ಏನೆಲ್ಲ ಎಷ್ಟೆಲ್ಲ ಸಿಹಿ ಘಟನೆಗಳು, ಎಷ್ಟೆಲ್ಲ ಕಹಿ ಘಟನೆಗಳು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಎಲ್ಲರಿಗೂ ಕಾತರ ಇರುತ್ತೆ. ಸೊ ಹಾಗಾಗಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಗ್ರಹಗಳ ಪ್ರಭಾವ ಇದೆ, ಅದರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ದ್ವಾದಶ ರಾಶಿಗಳಿಗೆ ಅನ್ನೋದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಈ ವರ್ಷದಲ್ಲಿ ಅನ್ನೋದನ್ನು ನೋಡ್ಕೊಳ್ಳೋಣ. ಅಂದರೆ ನೋಡಿ, ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವು ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವನಾಮ ಸಂವತ್ಸರ. ಸೊ ಆ ಟೈಮ್ಗೆ ನಾವು ಒಂದು ಬೆಳಗಿನ ಜಾವದಲ್ಲಿ ಒಂದು 6:15 ನಾವೊಂದು ಕುಂಡಲಿನ ಹಾಕ್ಕೊಂಡು ನೋಡಿದಾಗ ಸಾಕಷ್ಟು ಗ್ರಹಗಳು ಕುಂಭರಾಶಿ ಹಾಗೂ ಮೀನರಾಶಿನಲ್ಲಿ ಸ್ಥಿತವಾಗಿದ್ದಾವೆ. ಅಂದರೆ ರಾಹು, ಬುಧ, ಕುಜ ಕುಂಭರಾಶಿನಲ್ಲಿದ್ದರೆ, ಚಂದ್ರ, ಶನಿ, ಶುಕ್ರ ಮತ್ತು ಸೂರ್ಯ ಮೀನರಾಶಿನಲ್ಲಿರ್ತವೆ. ಹಾಗೆ ಗುರು ಮಿಥುನ ರಾಶಿನಲ್ಲಿ, ಕೇತು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಸೊ ಇದರ ಮೇಲೆ ಪ್ರಭಾವ ಹೇಗೆ ಬೀರುತ್ತೆ ಗ್ರಹಗಳ ದ್ವಾದಶ ರಾಶಿಗಳ ಮೇಲೆ ಅನ್ನೋದನ್ನು ನೋಡೋಣ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಏನೆಲ್ಲ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ನೋಡಿ, ಮೇಷರಾಶಿಯವರಿಗೆ ಈ ವರ್ಷ ಬಂದು ಒಂದು ಜಾಕ್ಪಾಟ್ ವರ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 70 to 80% ತುಂಬ ಚೆನ್ನಾಗಿದೆ, ಒಂದು 20% ಅಷ್ಟೇ ಕೆಲವು ಕಹಿ ಘಟನೆಗಳಿರುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಪಡುವಂಥ ವಿಷಯ. ಸೊ ನೋಡಿ, ಈ ವರ್ಷದಲ್ಲಿ ಗುರು 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ. ಇದರಿಂದ ಒಂದು ಉನ್ನತವಾದ ಪ್ರಭಾವ ನಿಮ್ಮ ಮೇಷರಾಶಿ ಮೇಲೆ ಬೀಳುತ್ತೆ. ಹಾಗೆ ರಾಹು ಮತ್ತು ಕೇತುಗಳು ಕೂಡ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಸಾಮಾನ್ಯ ಗ್ರಹಗಳು ಅಂದರೆ ತಿಂಗಳಿಗೆ ಒಂದ್ಸತಿ ಆಗಿರ್ಬೋದು ಅಥವಾ 15 ಡೇಸ್ ಒಂದ್ಸತಿ ಆಗಿರ್ಬೋದು ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಒಂದು ಆಧಾರದ ಮೇಲೆ ಹೇಗಿದೆ ನಿಮ್ಮ ರಾಶಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನೋಡಿ, ಈ ವರ್ಷದಲ್ಲಿ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ, ಅಂದರೆ ಈಗ 3ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದರೂ ಕೂಡ 7ನೇ ಮನೆಗೆ ಅವರ ದೃಷ್ಟಿ ಇರೋದ್ರಿಂದ ನಿಮಗೆ ಕಂಕಣ ಬಲ ಕೂಡ ಬರುವಂಥ ಒಂದು ಸಮಯ. ಅಂದರೆ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಸಿಗುವಂಥದ್ದು. ಹಾಗೆ 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದನೂ ಕೂಡ ಒಳ್ಳೊಳ್ಳೆ ಅದೃಷ್ಟಗಳು ಹುಡ್ಕೊಂಡು ಬರುವಂಥದ್ದು, ಪಿತ್ರಾರ್ಜಿತ ಆಸ್ತಿಯ ಒಂದು ವಿಷಯದ ಬಗ್ಗೆ ನಿಮಗೆ ಮಾತುಕತೆಗಳು ನಡೆಯುವಂಥದ್ದು, ಅದರಿಂದ ಲಾಭ ಬರುವಂಥದ್ದು. ಹಾಗೆ ಲಾಭ ಸ್ಥಾನದ ಮೇಲೂ ಕೂಡ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಒಳ್ಳೆ ಲಾಭ ಬರುವಂಥದ್ದು. ನೀವೇನು ಕಷ್ಟಪಟ್ಟು ದುಡಿದಿದ್ರಿ, ಇಷ್ಟು ದಿವಸ ಏನೆಲ್ಲ ನೀವು ಶ್ರಮ ವಹಿಸಿದ್ರಿ, ಅದೆಲ್ಲದಕ್ಕೂ ಒಂದು ಲಾಭ ತಗೊಳ್ಳುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ರೈತರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಹೇಗಿದೆ ನಮಗೆ ಅಂತ ಹೇಳಿ ಅಂತ. ಖಂಡಿತವಾಗ್ಲೂ ರೈತರಿಗೆ, ಅದರಲ್ಲೂ ಮೇಷರಾಶಿನಲ್ಲಿ ಹುಟ್ಟಿರುವಂಥ ರೈತರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಇಡೀ ವರ್ಷವೂ ಕೂಡ ಗುರುಬಲ ಇರೋದ್ರಿಂದ ತುಂಬ ನೀವು ಅಂದ್ಕೊಂಡಂಥ ಬೆಳೆ ಬೆಳೆಯುವಂಥದ್ದು, ಒಳ್ಳೆ ಇಳುವರಿ ಬರುವಂಥದ್ದು, ಒಳ್ಳೆ ಆದಾಯ ಬರುವಂಥದ್ದಾಗಿರುತ್ತೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಹಾಗೆ ಮನೆ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ, ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥ ಒಂದು ಸಂದರ್ಭ ಇದಾಗಿರುತ್ತೆ. ಇನ್ನು ಉದ್ಯೋಗಸ್ಥರಿಗೂ ಕೂಡ ಪ್ರಮೋಷನ್ ಸಿಗುವಂಥದ್ದು, ಅಥವಾ ನೀವೇನಾದರೂ ಬೇರೆ ಜಾಗಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗುವಂಥದ್ದು, ಅಥವಾ ಏನಾದರೂ ಹೊಸ ಕೆಲಸ ಹುಡುಕಾಟ ಇದ್ದರೆ ಖಂಡಿತವಾಗ್ಲೂ ಹೊಸ ಕೆಲಸ ಸಿಗುವಂಥದ್ದು, ನಿಮ್ಮ ಸ್ಯಾಲ್ರಿನಲ್ಲೂ ಕೂಡ ಇಂಕ್ರಿಮೆಂಟ್ ಆಗುವಂಥದ್ದು, ಇದೆಲ್ಲನೂ ಕೂಡ ಈ ವರ್ಷದಲ್ಲಿ ನಿಮಗೆ ಆಗ್ತಾಯಿದೆ. ಹಾಗೆ ಇನ್ನು ಹೆಲ್ತ್ ವಿಷಯ ಅಂತ ಬಂದಾಗ 12ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಹೆಲ್ತಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತೀರಾ. ಹಾಗೆ ಖರ್ಚು ಕೂಡ ವಿಪರೀತವಾದ ಖರ್ಚಿರುತ್ತೆ. ನಾನು ಹೇಳಿದೆ ಆದಾಯ ತುಂಬ ಚೆನ್ನಾಗಿರುತ್ತೆ ಅಂತ, ಅದ್ರ ಬೆನ್ನಲ್ಲೇ ಖರ್ಚು ಕೂಡ ನೀವು ಎಷ್ಟು ಆದಾಯ ಮಾಡ್ತಿದ್ದೀರೋ ಅಷ್ಟೇ ಖರ್ಚು ಕೂಡ ನಿಮಗೆ
ರೆಡಿಯಾಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ಹೊಸದು ಪರ್ಚೇಸ್ ಮಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅಂದರೆ ನೀವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಹೀಗೆ ನಿಮಗೆ ಖರ್ಚು ಜಾಸ್ತಿ ಆಗೋದು ಮತ್ತು ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ಒಂದು ಸ್ವಲ್ಪ ಏನು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ನಿದ್ದೆ ಕರೆಕ್ಟಾಗಿ ಇಲ್ಲ ಅಂತಂದರೆ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಹಜನೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀವು ಅವಾಗವಾಗ ರೆಸ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಪ್ರತಿ ಶನಿವಾರದ ದಿವಸ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟೆಲ್ಲ ಏನು ಸಮಸ್ಯೆಗಳೇನು ಅಂತ ಜಾಸ್ತಿ ಇಲ್ಲ, ಶುಭ ಸುದ್ದಿಗಳೇ ಜಾಸ್ತಿ ಇದೆ. ನಾನು ಮೊದಲೇ ಹೇಳಿದೆ ನಿಮಗೆ ಶುಭ ಸುದ್ದಿ ಜಾಸ್ತಿ ಇದೆ, ಕಹಿ ಘಟನೆಗಳು ಸ್ವಲ್ಪ ಅಂತ. ಅದೇನಂತಂದರೆ ಬರೀ ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ, ಆರೋಗ್ಯಕ್ಕೆ ಮತ್ತು ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ರೀತಿಯಿಂದಲೂ ಮೇಷರಾಶಿಯವರಿಗೆ ಬಹಳಷ್ಟು ಅದ್ಭುತವಾಗಿದೆ. ಸೊ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡಬೇಕಾಗತ್ತೆ. ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ, ಅದರಲ್ಲೂ ಮೂಲ ಸ್ಥಾನಗಳಾಗಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಗಳು ಅಂದರೆ ತಮಿಳುನಾಡಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ ಈ ವರ್ಷದಲ್ಲಿ ಯಾವುದಾದ್ರೂ 1-2 ದೇವಸ್ಥಾನಗಳಿಗಾದರೂ ಭೇಟಿ ಕೊಡುವಂಥದ್ದು. ಅಥವಾ ನಿಮ್ಮ ಹತ್ರದಲ್ಲೇ ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಪ್ರತಿ ಮಂಗಳವಾರ ಹೋಗಿ ಕೆಂಪು ಬಣ್ಣದ ಹೂವನ್ನು ಅರ್ಪಿಸೋದು ಅಥವಾ ಕಣಗಲೆ ಹೂವನ್ನು ಅರ್ಪಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದು, ಇದನ್ನು ಮಾಡಿಕೊಂಡ್ರೆ ಸಾಕು. ಮತ್ತು ಪ್ರತಿ ಮಂಗಳವಾರದ ದಿವಸ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದಿಷ್ಟನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ತುಂಬ ಅದ್ಭುತವಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೊ ಎಲ್ಲನೂ ತುಂಬ ಚೆನ್ನಾಗಿದೆ. ಆದರೆ ಕೇತು ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಕೇತುವಿನ ಸಂಚಾರದ ನಂತರ ಅಂದರೆ 4ನೇ ಮನೆಗೆ ಕೇತು ಬಂದಾಗ ಸ್ವಲ್ಪ ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿನಲ್ಲಿ ಆಗುವಂಥದ್ದು ಅಥವಾ ಏನಾದರೂ ಕೊಟ್ಟು ತೊಗೊಳ್ಳೋದು ವ್ಯವಹಾರ ಇತ್ತು ಅಂದರೆ ಅದು ಸ್ವಲ್ಪ ನಿಮಗೆ ಟೈಮು ಡಿಲೇ ಆಗೋದು, ಪೋಸ್ಟ್ಪಾನ್ ಆಗೋದು ಈ ರೀತಿ ಆಗುತ್ತೆ. ತಾಯಿ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಇದಿಷ್ಟು ಬಿಟ್ಟರೆ ಮೇಷರಾಶಿಯವರಿಗೆ ಇನ್ಯಾವುದೇ ರೀತಿಯಾದ ಒಂದು ನೆಗೆಟಿವಿಟಿ ಇರೋದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.